ನೀವು ಅಶ್ವಿನಿ ನಕ್ಷತ್ರದ 1, 2, 3 ಮತ್ತು 4ನೇ ಪಾದಗಳು, ಭರಣಿ ನಕ್ಷತ್ರದ 1, 2, 3 ಮತ್ತು 4ನೇ ಪಾದಗಳು, ಕೃತ್ತಿಕ ನಕ್ಷದ ಮೊದಲನೇ ಪಾದದಲ್ಲಿ ಜನಿಸಿದ್ದಲ್ಲಿ ನಿಮ್ಮದು ಮೇಷರಾಶಿ ಆಗುತ್ತದೆ. ನಿಮ್ಮ ಹೆಸರಿನ ಮೊದಲ ಅಕ್ಷರವು ಚು, ಚೆ, ಚೋ, ಲ ಆಗಿದ್ದಲ್ಲಿ ನಿಮ್ಮದು ಅಶ್ವಿನಿ ನಕ್ಷತ್ರ ಆಗಿರಬಹುದು. ನಿಮ್ಮ ಹೆಸರಿನ ಮೊದಲ ಅಕ್ಷರಗಳು ಲಿ, ಲು, ಲೆ, ಲೋ ಆಗಿದ್ದಲ್ಲಿ ಭರಣಿ ನಕ್ಷತ್ರ ಮತ್ತು ಆಗಿದ್ದಲ್ಲಿ ಕೃತ್ತಿಕ ನಕ್ಷತ್ರ ಆಗಿರಬಹುದು. ಮೇಷರಾಶಿಯು ದ್ವಾದಶ ರಾಶಿ ಚಕ್ರಗಳಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಶಿ. ಟಗರು ಈ ರಾಶಿಯ ಚಿಹ್ನೆ. ಮಂಗಳ ಗ್ರಹವು ಈ ರಾಶಿಯ ಅಧಿಪತಿ. ಯಾವುದೇ ವಿಚಾರ, ಎಂಥದ್ದೇ ಪರಿಸ್ಥಿತಿಯಲ್ಲಿ ತಮ್ಮ ಅಸ್ತಿತ್ವ ಎದ್ದು ಕಾಣಬೇಕು ಎಂಬ ಬಯಕೆ ಈ ರಾಶಿಯವರಿಗೆ ಸಾಮಾನ್ಯವಾಗಿ ಇರುತ್ತದೆ. ಮಂಗಳವು ಮೇಷರಾಶಿಯ ಜನರಿಗೆ ಗೌರವ, ಪ್ರಾಬಲ್ಯ ಮತ್ತು ನಿಷ್ಠೆಯ ಅಗತ್ಯವನ್ನು ನೀಡುತ್ತದೆ. ಆದ್ದರಿಂದ ಮೇಷರಾಶಿಗೆ ಆತ್ಮ ಸಂಗಾತಿಯನ್ನು ಕಂಡುಹಿಡಿಯುವುದು ಎಂದಿಗೂ ಸುಲಭವಲ್ಲ. ಎಲ್ಲರೂ ಇವರಿಗೆ ಹೊಂದಿಕೆಯಾಗಲಾರರು. ಆದರೆ ಕೆಲವು ರಾಶಿಯವರು ಮಾತ್ರ ಈ ರಾಶಿಯವನ್ನು ಹೊಂದಿಕೊಳ್ಳುತ್ತಾರೆ. ಬನ್ನಿ ಇಂದಿನ ವಿಡಿಯೋದಲ್ಲಿ ಮೇಷರಾಶಿಯವರು ಯಾರನ್ನು ಮದುವೆಯಾದರೆ ನೆಮ್ಮದಿಯ ಜೀವನ ನಡೆಸುತ್ತಾರೆ, ಮೇಷರಾಶಿಯವರಿಗೆ ಯಾವ ರಾಶಿಯವರು ವಿವಾಹವಾಗಲು ಸೂಕ್ತ, ಹಾಗೆ ಯಾವ ರಾಶಿಯವರನ್ನು ಮೇಷರಾಶಿಯವರು ಮದುವೆಯಾಗಬಹುದು ಎಂದು ತಿಳಿದುಕೊಳ್ಳೋಣ. ಮೇಷರಾಶಿಯ ಮಹಿಳೆಯರಿಗೆ ಸಾಮಾನ್ಯವಾಗಿ ವಿಶೇಷ ಜನಾಕರ್ಷಕ ಶಕ್ತಿ ಇರುತ್ತದೆ. ಜೀವನದಲ್ಲಿ ಎದುರಾಗುವ ಯಾವುದೇ ಸವಾಲುಗಳನ್ನು ಗೆಲ್ಲುವುದಲ್ಲದೆ ತಮ್ಮ ಇಚ್ಛೆಯಂತೆ ನಿರೀಕ್ಷಿತ ಗುರಿಯನ್ನು ತಲುಪುತ್ತಾರೆ. ನಾಯಕತ್ವದ ಗುಣ ಇರುತ್ತದೆ. ಆದರೆ ಕೋಪ ಬೇಗನೆ ಬರುತ್ತದೆ. ಮನದಲ್ಲಿ ಆತಂಕದ ಭಾವನೆ ಮನೆ ಮಾಡಿರುತ್ತದೆ. ಕೈ ಹಿಡಿದ ಕೆಲಸ ಕಾರ್ಯಗಳನ್ನು ಪೂರೈಸುವವರೆಗೂ ಮನಸ್ಸನ್ನು ಬದಲಿಸುವುದಿಲ್ಲ. ನಿರಾಸೆಯನ್ನು ತಡೆದುಕೊಳ್ಳಲಾಗದೆ ಬೇಗನೆ ಕೋಪಕ್ಕೆ ಒಳಗಾಗುತ್ತಾರೆ. ಮೇಷರಾಶಿಯಲ್ಲಿ ಜನಿಸಿದ ಪುರುಷರು ಸದಾ ಉತ್ಸಾಹದಿಂದ ಕೂಡಿರುತ್ತಾರೆ. ಸಮಯ ವ್ಯರ್ಥ ಮಾಡದೆ ಯಾವುದಾದರೊಂದು ಚಟುವಟಿಕೆಗಳಲ್ಲಿ ಮುಳುಗುತ್ತಾರೆ. ಇವರಲ್ಲಿರುವ ಆಚಲ ವಿಶ್ವಾಸ ಮತ್ತು ಧೈರ್ಯದ ಗುಣವು ಕಷ್ಟಕಾಲದಲ್ಲಿ ಸಹಾಯಕವಾಗುತ್ತದೆ. ಒಳ್ಳೆಯ ಕ್ರೀಡಾ ಮನೋಭಾವ ಇರುವ ಕಾರಣ ಗೆದ್ದರೆ ಬೆನ್ನು ತಟ್ಟಿಕೊಳ್ಳುವುದೂ ಇಲ್ಲ, ಸೋತರೆ ಕೊರಗುವುದೂ ಇಲ್ಲ. ಸಮಾಜದಲ್ಲಿ ಗೌರವದ ಸ್ಥಾನಮಾನ ಗಳಿಸುತ್ತಾರೆ. ಗೌರವ ಕಡಿಮೆ ಆಗುವ ಯಾವುದೇ ಕೆಲಸ ಮಾಡುವುದಿಲ್ಲ. ಇನ್ನು ಈ ರಾಶಿಯಲ್ಲಿ ಜನಿಸಿದವರು 22ರ ದಶಕದ ಅಂತ್ಯದಲ್ಲಿ ತಮ್ಮ ಪರಿಪೂರ್ಣ ಸಂಗಾತಿಯನ್ನು ಕಂಡುಕೊಳ್ಳುತ್ತಾರೆ. ಈ ವಯಸ್ಸಿನ ನಂತರ ಇವರು ಮದುವೆಯಾಗಬಹುದು ಎನ್ನುತ್ತದೆ ರಾಶಿ ಭವಿಷ್ಯ. ಮೇಷ ರಾಶಿಯ ಅಧಿಪತಿ ಕುಜ. ಈ ರಾಶಿಯವರ ಅಧಿಪತಿ ಅಂಗಾರಕ ಆದ ಕಾರಣ ಮಂಗಳನ ಸ್ವಂತ ಮನೆ ಮೇಷ ರಾಶಿಯಾಗಿರುತ್ತದೆ. ಆದ್ದರಿಂದ ಮೇಷ ರಾಶಿಯವರಿಗೆ ಯಾವುದೇ ಕಾರಣಕ್ಕೂ ಕುಜದೋಷ ಬರುವುದಿಲ್ಲ. ಮಂಗಳ ಗ್ರಹಕ್ಕೆ ಗುರು ಗ್ರಹ, ಚಂದ್ರ ಗ್ರಹ ಮತ್ತು ಸೂರ್ಯ ಗ್ರಹವು ಮಿತ್ರ ರಾಶಿಗಳಾಗಿದ್ದು, ಶುಕ್ರ ಮತ್ತು ಶನಿಯು ಸಮ ಬಲಾಢ್ಯ ಗ್ರಹಗಳಾಗಿರುತ್ತದೆ. ಬುಧ ಗ್ರಹವು ಶತ್ರು ಗ್ರಹವಾಗಿರುತ್ತದೆ. ಗುರು ಗ್ರಹವು ಮೀನ ಮತ್ತು ಧನಸ್ಸು ರಾಶಿಗಳಿಗೆ ಅಧಿಪತಿಯಾಗಿರುತ್ತಾನೆ. ಕಟಕ ರಾಶಿಗೆ ಚಂದ್ರ ಅಧಿಪತಿಯಾಗಿರುತ್ತಾನೆ. ಸಿಂಹ ರಾಶಿಗೆ ಸೂರ್ಯ ಅಧಿಪತಿಯಾಗಿರುತ್ತಾನೆ. ಹಾಗಾಗಿ ಕಟಕ ರಾಶಿ, ಸಿಂಹ ರಾಶಿ, ಧನಸ್ಸು ಮತ್ತು ಮೀನ ರಾಶಿಗಳು ಉತ್ತಮ ಸಂಗಾತಿಗಳಾಗಬಹುದು. ಅಶ್ವಿನಿ, ಭರಣಿ ಮತ್ತು ಕೃತಿಕಾ ನಕ್ಷತ್ರದ ಮೊದಲನೇ ಪಾದ ಮೇಷ ರಾಶಿಗೆ ಸೇರುತ್ತದೆ. ಪ್ರೀತಿಯನ್ನು ಮಾಡುವ ಮೇಷ ರಾಶಿಗೆ ಸೇರಿದ 18ರ ಒಳಗಿನ ವಯಸ್ಸಿನಲ್ಲಿ ಉಂಟಾಗುತ್ತದೆ. ಇದರ ನಂತರ ತಪ್ಪು ತಿಳುವಳಿಕೆಯಿಂದಾಗಿ ಮನಸ್ತಾಪ ಉಂಟಾಗುವ ಸಾಧ್ಯತೆಯಿದೆ. ಹಾಗಾಗಿ ನೀವು ಪರಸ್ಪರರು ನಂಬಿಕೆಯನ್ನು ಹೊಂದುವುದು ಬಹಳ ಮುಖ್ಯ. ಹಾಗಾಗಿ ನೀವು ಪರಸ್ಪರರನ್ನು ಅರ್ಥ ಮಾಡಿಕೊಳ್ಳಲು ಅವರ ಮಾತುಗಳನ್ನು ಕೇಳುವುದು ಉತ್ತಮ. ಈ ರಾಶಿಗೆ ಸೇರಿದ ಹುಡುಗಿಯರಿಗೆ ಪ್ರೀತಿಯ ಜೀವನವು ಕಷ್ಟದಾಯಕವಾಗಿರುವುದು. ಇದರಿಂದಾಗಿ ನಿಮಗೆ ಒತ್ತಡ ಉಂಟಾಗಬಹುದು. ಈ ರಾಶಿಗೆ ಸೇರಿದ ಹುಡುಗಿಯರು ತಮ್ಮ ಸಂಗಾತಿಯ ಬಗ್ಗೆ ನಿರಾಶೆಯನ್ನು ಹೊಂದಬಹುದು. ಮೇಷ ರಾಶಿಯವರು ಮೇಷ ರಾಶಿಯವರನ್ನೇ ಮದುವೆಯಾಗುವುದು ಉತ್ತಮ.
ಆದರೆ ಏಕನಕ್ಷತ್ರ ವಿವಾಹ ಆಗಬಾರದು. ಮತ್ತು ಮೇಷರಾಶಿಯವರು ತಮ್ಮದೇ ರಾಶಿಯ ಭರಣಿ ನಕ್ಷತ್ರದ ಸ್ತ್ರೀಯರನ್ನು ಮದುವೆಯಾಗಬಾರದು. ಏಕನಕ್ಷತ್ರದಲ್ಲಿ ವಿವಾಹವಾದರೆ ಒಟ್ಟು 25 ಅಥವಾ ಅದಕ್ಕಿಂತಲೂ ಹೆಚ್ಚು ಗುಣಗಳು ಬರಬಹುದು. ಆದರೆ ಒಂದು ಗುಣಲಕ್ಷಣಗಳ ನಕ್ಷತ್ರಗಳಾದರೆ ವಿವಾಹದಲ್ಲಿ ಒತ್ತೆಯ ಜಾತಕವಾದರೂ ಪ್ರತಿನಿತ್ಯ ಕಿತ್ತಾಟ ಇರುತ್ತದೆ. ಹಾಗಾಗಿ ಏಕನಕ್ಷತ್ರ ಹೊರತುಪಡಿಸಿ ಭರಣಿ ನಕ್ಷತ್ರದ ಸ್ತ್ರೀಯರನ್ನು ಹೊರತುಪಡಿಸಿ ಉಳಿದಂತೆ ಮೇಷರಾಶಿಯಲ್ಲೇ ವಿವಾಹವಾಗಬಹುದು. ಇನ್ನು ವೃಷಭ ರಾಶಿಯವರನ್ನು ಮೇಷರಾಶಿಯವರು ವಿವಾಹವಾಗದೇ ಇದ್ದರೆ ಒಳ್ಳೆಯದು. ವೃಷಭ ರಾಶಿಗೆ ಅಧಿಪತಿ ಶುಕ್ರ ಆದ ಕಾರಣ ಸಮಬಲಾಢ್ಯ ಗ್ರಹವಾಗುತ್ತದೆ. ಈ ರಾಶಿಯಲ್ಲಿ ಮದುವೆಯಾದರೆ 20ಕ್ಕಿಂತ ಕಡಿಮೆ ಗುಣಗಳು ಬರುತ್ತವೆ. ಆದರೆ ವೃಷಭ ರಾಶಿ ಮತ್ತು ಮೇಷರಾಶಿಯು ಜೋಡಿಯಾದರೆ ಇಬ್ಬರು ಭೇಟಿಯಾದಾಗ ಲೈಂಗಿಕ ಬಯಕೆಗಳು ಮುಂದಾಳತ್ವ ವಹಿಸುತ್ತವೆ ಮತ್ತು ಇಬ್ಬರೂ ತಮ್ಮ ಅಂತರವನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಅಹಂಕಾರವು ಅವರ ಸಂಬಂಧದಲ್ಲಿ ಆಗಾಗ ಭಿನ್ನಾಭಿಪ್ರಾಯ ಎಬ್ಬಿಸುವುದಾದರೂ ಅದು ಕೇವಲ ತಾತ್ಕಾಲಿಕವಾಗಿರುತ್ತದೆ. ಮಿಥುನ ಬಹುಶಃ ಮೇಷರಾಶಿಯೊಂದಿಗೆ ಉತ್ತಮ ಸ್ನೇಹಿತರನ್ನಾಗಿ ಮಾಡುತ್ತದೆ. ಈ ರಾಶಿಚಕ್ರದ ಜನರೊಂದಿಗೆ ನಿಮ್ಮ ಸ್ನೇಹವು ಉತ್ತಮವಾಗಿರುತ್ತದೆ. ಮೇಷರಾಶಿಯವರು ನಿಮ್ಮ ಮಿಥುನ ಮಿತ್ರರ ರೋಚಕ ವಿಚಾರಗಳನ್ನು ಕಾರ್ಯರೂಪಕ್ಕೆ ತರುತ್ತೀರಿ. ವಿನೋದ ಮತ್ತು ಆಕರ್ಷಕವಾಗಿರುವ ಮೇಷರಾಶಿಯವರು ಮಿಥುನ ಸ್ಥಳೀಯರೊಂದಿಗೆ ಶ್ರೀಮಂತಿಕೆ ಸ್ನೇಹವನ್ನು ಹೊಂದಿರುತ್ತೀರಿ. ನೀವಿಬ್ಬರೂ ಒಟ್ಟಿಗೆ ಸುಂದರವಾದ ಕಾರ್ಯಕ್ರಮಗಳನ್ನು ರಚಿಸಬಹುದು. ಆದಾಗ್ಯೂ ನಿಮ್ಮ ಅತಿಯಾದ ಉತ್ಸಾಹದಿಂದಾಗಿ ನೀವು ಅಪಘಾತಗಳಿಗೆ ಸಿಲುಕಬಹುದು. ಮೇಷರಾಶಿಯಾಗಿರುವುದರಿಂದ ನಿಮಗೆ ಇನ್ನೂ ಭಯವಿಲ್ಲ, ಯಾಕೆಂದರೆ ನಿಮ್ಮ ರಕ್ಷಣಾತ್ಮಕ ಮಿಥುನ ಮಿತ್ರನು ನಿಮ್ಮನ್ನು ಮತ್ತು ನಿಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾನೆ. ನೀವು ಮುಕ್ತವಾಗಿರಬಹುದು ಮತ್ತು ಮಿಥುನ ಸ್ಥಳೀಯರೊಂದಿಗೆ ಅರ್ಥಪೂರ್ಣ ಗೆಳೆತನವನ್ನು ಹೊಂದಬಹುದು. ಆದರೆ ವಿವಾಹದ ವಿಷಯಕ್ಕೆ ಬಂದರೆ ಬುಧ ಗ್ರಹವು ಶತ್ರುಗ್ರಹವಾಗಿರುತ್ತದೆ. ಮದುವೆಯ ನಂತರ ಅನೇಕ ಭಿನ್ನಾಭಿಪ್ರಾಯವು ಬಂದು ವಿಚ್ಛೇದನವಾಗುತ್ತದೆ. ಒಟ್ಟು 18ಕ್ಕಿಂತ ಕಡಿಮೆ ಗುಣಗಳು ಬಂದು ಜೀವನ ಸರ್ವನಾಶವಾಗುತ್ತದೆ. ಒಮ್ಮೊಮ್ಮೆ ಅನ್ನಿಸಬಹುದು, ಸ್ನೇಹಿತರಾಗಿ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು. ಆದ್ದರಿಂದ ಮೇಷ ರಾಶಿ ಮತ್ತು ಮಿಥುನ ರಾಶಿ ಕೇವಲ ಸ್ನೇಹಿತರಾದರೆ ಒಳ್ಳೆಯದು, ವಿವಾಹವಾಗಕೂಡದು. ಇನ್ನು ಕಟಕ ರಾಶಿ. ಈ ರಾಶಿಗೆ ಅಧಿಪತಿ ಚಂದ್ರ. ಚಂದ್ರನು ಮೇಷ ರಾಶಿಯವರಿಗೆ ಮಿತ್ರಗ್ರಹ. ಪರಿಪೂರ್ಣ ಸಂಬಂಧಕ್ಕಾಗಿ ಕಟಕ ರಾಶಿಯವರು ಅಗತ್ಯವಿರುವ ಎಲ್ಲ ಪ್ರೀತಿ ಮತ್ತು ಕಾಳಜಿಯನ್ನು ಹೊಂದಿರುವವರು. ಆದ್ದರಿಂದ ನಿಮ್ಮಂತೆಯೇ ಇರುವ ವ್ಯಕ್ತಿಯಾಗಿರುತ್ತಾರೆ. ನಿಮ್ಮನ್ನು ಸಮತೋಲನಗೊಳಿಸಲು ಪರಿಪೂರ್ಣ ಹೊಂದಾಣಿಕೆಯಾಗಿದೆ. ಇವರ ಉಗ್ರ ಸ್ವಭಾವವು ನಿಮ್ಮನ್ನು ಎಲ್ಲ ಅಡೆತಡೆಗಳಿಂದ ರಕ್ಷಿಸುತ್ತದೆ ಮತ್ತು ಕಟಕ ರಾಶಿಯವರು ನಿಮ್ಮ ಮೋಡಿ ಗುಣವನ್ನು ಹೊರಹಾಕಲು ಸಹಾಯ ಮಾಡುತ್ತಾರೆ. ಮೇಷ ರಾಶಿ ಮತ್ತು ಕಟಕ ರಾಶಿಯವರು ಇಬ್ಬರೂ ಒಂದೇ ರೀತಿಯ ಗ್ರಹಿಕೆಗಳನ್ನು ಹೊಂದಿರುತ್ತಾರೆ. ಜೊತೆಗೆ ಇಬ್ಬರೂ ಹಣದ ಬಗ್ಗೆ ಹೆಚ್ಚಿನ ಗುರಿಯನ್ನು ಹೊಂದಿರುತ್ತಾರೆ. ಕಟಕ ರಾಶಿಯವರ ಭವಿಷ್ಯಕ್ಕೆ ಸಂಬಂಧಪಟ್ಟ ಯೋಜನೆ ಹಾಗೂ ಮೇಷ ರಾಶಿಯವರು ಹಣಕಾಸನ್ನು ನಿರ್ವಹಿಸುವ ರೀತಿಯು ಪರಸ್ಪರ ಹೊಂದಾಣಿಕೆಯಾಗುತ್ತದೆ. ಇಬ್ಬರಲ್ಲೂ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಗುಣವಿದೆ. ತಮ್ಮ ಸಂಬಂಧವು ಬಲವಾಗಿರಲು ಸಾಮರಸ್ಯದಿಂದ ಇರುತ್ತಾರೆ. ಮೇಷ ರಾಶಿಯವರು ಬಹಳ ಬೆಂಬಲ ನೀಡುವವರು ಹಾಗೂ ತಮ್ಮ ಭುಜವನ್ನು ತಮ್ಮ ಸಂಗಾತಿಯ ಆಸರೆಗಾಗಿ ಮೀಸಲಿಡುತ್ತಾರೆ. ಆದ್ದರಿಂದ ಇಬ್ಬರೂ ಪರಸ್ಪರ ಆಳವಾಗಿ ಪ್ರೀತಿಸುತ್ತಾರೆ. ಜೊತೆಗೆ ತಮ್ಮದೇ ಸಿಹಿಯಾದ ಸುಂದರ ಕುಟುಂಬವನ್ನು ಹೊಂದುತ್ತಾರೆ. ಸಿಂಹ ರಾಶಿ. ಈ ರಾಶಿಗೆ ಅಧಿಪತಿ ಸೂರ್ಯ. ಸೂರ್ಯನು ಸಹ ಮೇಷ ರಾಶಿಗೆ ಮಿತ್ರ ಗ್ರಹವಾಗಿರುತ್ತಾನೆ. ಸಿಂಹ ಮತ್ತು ಮೇಷ ಎರಡೂ ಬೆಂಕಿಯ ಚಿಹ್ನೆಗಳು ಮತ್ತು ಒಟ್ಟಿಗೆ ಸಾಕಷ್ಟು ಉತ್ಸಾಹವನ್ನು ಉಂಟುಮಾಡುತ್ತವೆ. ನೀವು ಸಿಂಹ ರಾಶಿಯ ಜನರೊಂದಿಗೆ ಸಂತೋಷದ ಸ್ನೇಹವನ್ನು ಹೊಂದುವ ಸಾಧ್ಯತೆಯಿದೆ ಮತ್ತು ನೀವು ಬಹುಶಃ ಹೆಚ್ಚಿನದನ್ನು ಬಯಸುತ್ತೀರಿ. ಸಿಂಹ ರಾಶಿಯವರು ತುಂಬಾ ಮೃದು ಮತ್ತು ಸ್ವಭಾವತಃ ಪ್ರೀತಿಯಿಂದ ತುಂಬಿರುತ್ತಾರೆ. ನಿಮ್ಮ ಮೃದುವಾದ ಮನೋಭಾವದೊಂದಿಗೆ ಸಂಪರ್ಕದಲ್ಲಿರಲು ಅವರು ನಿಮಗೆ ಸಹಾಯ ಮಾಡುತ್ತಾರೆ.
ನೀವು ಎಲ್ಲ ಸಂಭವನೀಯತೆಗಳಲ್ಲಿ ಮರೆಮಾಡಲು ಪ್ರಯತ್ನಿಸುತ್ತೀರಿ. ನಿಮ್ಮ ಸಿಂಹ ರಾಶಿಯ ಸ್ನೇಹಿತರು ದುಬಾರಿ ಉಡುಗೊರೆಗಳು ಮತ್ತು ಪ್ರಶಂಸೆಗಳೊಂದಿಗೆ ನಿಮ್ಮನ್ನು ಸಲಹುತ್ತಾರೆ. ಅವರು ಸ್ವಯಂ ಪ್ರೇರಿತರು. ನೀವಿಬ್ಬರು ಇನ್ನೊಬ್ಬರ ಸ್ಪರ್ಧಾತ್ಮಕ ಭಾಗವನ್ನು ಹೊರತರಬಹುದು ಮತ್ತು ನೀವು ಒಟ್ಟಿಗೆ ಜೀವನವನ್ನು ಸಾಕಷ್ಟು ಆನಂದಿಸುವಿರಿ. ನಿಮ್ಮ ಸಿಂಹ ರಾಶಿಯ ಪತಿಯನ್ನು ಅಥವಾ ಪತ್ನಿಯನ್ನು ನೀವು ಅವರನ್ನು ರಾಜಮನೆತನದವರಂತೆ ಪರಿಗಣಿಸಬೇಕೆಂದು ನಿರೀಕ್ಷಿಸಬಹುದು, ಆದರೆ ಇದು ನಿಮಗೆ ಸವಾಲಾಗಿರಬಹುದು. ಕನ್ಯಾ ರಾಶಿ. ಈ ರಾಶಿಗೂ ಬುಧ ಅಧಿಪತಿ. ಬುಧ ಗ್ರಹವು ಶತ್ರು ಗ್ರಹವಾಗಿರುತ್ತದೆ. ಅವರು ತಮ್ಮ ಜೀವನದ ಬಗ್ಗೆ ನಿರಾಶೆಯ ಭಾವನೆಯನ್ನು ಹೊಂದಿದ್ದು ವೈರಾಗ್ಯದಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ. ಅಂದರೆ ಅವರಿಗೆ ಲೌಕಿಕ ಆಸೆಗಳು, ಸಂತೋಷ ಮತ್ತು ಆನಂದ ಎಲ್ಲದರಲ್ಲೂ ಕಡಿಮೆ ಆಸಕ್ತಿ ಇರುತ್ತದೆ. ಈ ರೀತಿ ನಡವಳಿಕೆಯನ್ನು ಸಾಮಾನ್ಯವಾಗಿ ಆಧ್ಯಾತ್ಮದ ಕಡೆಗೆ ಒಲವು ತೋರುವ ಜನರು ಅನುಸರಿಸುತ್ತಾರೆ. ಇದರರ್ಥ ಅವರೆಲ್ಲರೂ ಭೌತಿಕ ಪ್ರಪಂಚ ಮತ್ತು ಸಾಮಾನ್ಯ ಜೀವನದಲ್ಲಿ ಕಡಿಮೆ ಆಸಕ್ತಿ ಹೊಂದಿರುವರಾಗಿರುತ್ತಾರೆ. ಅವರು ಆಧ್ಯಾತ್ಮ, ಸತ್ಯ ಮತ್ತು ಸ್ವಾತಂತ್ರ್ಯದ ಮೇಲೆ ಕೇಂದ್ರೀಕರಿಸುವ ಸ್ವಭಾವದವರಾಗಿರುತ್ತಾರೆ. ಹಾಗಾಗಿ ಮೇಷ ರಾಶಿಯವರಿಗೆ ಕನ್ಯಾ ರಾಶಿ ವಿವಾಹ ಬೇಡವೆಂದು ಶಾಸ್ತ್ರ ಹೇಳುತ್ತದೆ. ತುಲಾ ರಾಶಿ. ಈ ರಾಶಿಗೆ ಶುಕ್ರ ಅಧಿಪತಿ. ಮೇಷ ರಾಶಿಯವರಿಗೆ ಶುಕ್ರ ಸಮ ಬಲಾಢ್ಯ ಗ್ರಹ. ಈ ರಾಶಿಯವರು ಆಳವಾದ ಭಾವನೆಗಳನ್ನು ಹೊಂದಿರುತ್ತಾರೆ. ಈ ರಾಶಿಯವರು ತಮ್ಮದೇ ಆದ ಭಾವನಾತ್ಮಕ ಪ್ರಪಂಚ ಮತ್ತು ಆಧ್ಯಾತ್ಮಿಕ ಪರಿಶೋಧನೆಯಲ್ಲಿ ಆಸಕ್ತಿ ಹೊಂದಿರುತ್ತಾರೆ. ಅವರು ಆಗಾಗ್ಗೆ ತಮ್ಮನ್ನು ತಾವೇ ಅನ್ವೇಷಣೆಗೊಳಪಡಿಸಿಕೊಳ್ಳುತ್ತಾರೆ. ಧಾರ್ಮಿಕ ಪ್ರಶ್ನೆಗಳು ಮತ್ತು ಸದ್ಗುರುಗಳು ಹೇಳುವಂತಹ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತಾರೆ. ವೈರಾಗ್ಯದ ಲಕ್ಷಣವು ಈ ರಾಶಿಯವರಿಗೆ ಸ್ವಲ್ಪ ಹೆಚ್ಚಾಗಿರುತ್ತದೆ, ಏಕೆಂದರೆ ಅವರು ಕೆಲವು ಸಂದರ್ಭಗಳಲ್ಲಿ ಮೇಷ ರಾಶಿಯವರೊಂದಿಗೆ ಪ್ರೀತಿ ಪ್ರೇಮದಂತಹ ಭೌತಿಕ ವಿಷಯಗಳಿಂದ ದೂರವಿರಲು ಬಯಸುತ್ತಾರೆ. ಹಾಗಾಗಿ ಸಾಲಾವಳಿ ನೋಡಿಕೊಂಡು ದೋಷ ಬಾರದಿದ್ದರೆ ವಿವಾಹವಾಗಬಹುದು. ವೃಶ್ಚಿಕ ರಾಶಿ. ಈ ರಾಶಿಯವರಿಗೂ ಕುಜ ಅಧಿಪತಿ. ಮೇಷ ಮತ್ತು ವೃಶ್ಚಿಕ ರಾಶಿಗಳೆರಡೂ ಮಂಗಳನಿಂದ ಆಳಲ್ಪಡುತ್ತವೆ. ಆದ್ದರಿಂದ ಹಿಂದೆ ಸರಿಯುವುದು ಈ ಎರಡೂ ಜನರ ಸ್ವಭಾವವಲ್ಲ. ವಿಚಿತ್ರವೆಂದರೆ ಸಮಸ್ಯೆಗಳು ಮತ್ತು ಅಭಿಪ್ರಾಯ ಘರ್ಷಣೆಗಳ ಹೊರತಾಗಿಯೂ ಇಬ್ಬರೂ ಹೆಚ್ಚು ಒಬ್ಬರಿಗೊಬ್ಬರು ಇಷ್ಟಪಡುತ್ತಾರೆ, ಅಂಟಿಕೊಳ್ಳುತ್ತಾರೆ. ಅವರು ಭೇಟಿಯಾದಾಗ ಇಬ್ಬರ ನಡುವೆ ಏನೋ ಒಂದು ರೀತಿಯ ಪರಸ್ಪರ ಸೆಳೆತವಿರುತ್ತದೆ. ಒಮ್ಮೆ ಮೇಷ ರಾಶಿಯವರು ವೃಶ್ಚಿಕ ರಾಶಿಯವರು ತಮ್ಮ ಆತ್ಮದ ಸಂಗಾತಿ ಎಂದು ಅರಿತುಕೊಂಡರೆ ಪ್ರೀತಿಯು ಅಹಂಕಾರಕ್ಕಿಂತ ಹೆಚ್ಚಾಗಿ ಅರಳುತ್ತದೆ. ಕಾಲಾನಂತರದಲ್ಲಿ ವೃಶ್ಚಿಕ ರಾಶಿಯವರು ಮೇಷ ರಾಶಿಯ ಅಪೂರ್ಣತೆಗಳನ್ನು ಸಹ ಪ್ರೀತಿಸಲು ಪ್ರಾರಂಭಿಸುತ್ತಾರೆ. ಅವರು ಮೇಷ ರಾಶಿಯನ್ನು ಬೇರೆಯವರಿಗಿಂತ ಉತ್ತಮವಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ಧನಸ್ಸು ರಾಶಿ. ಈ ರಾಶಿಯ ಅಧಿಪತಿ ಗುರುಗ್ರಹ. ಗುರುಗ್ರಹವು ಮೇಷ ರಾಶಿಯವರಿಗೆ ಮಿತ್ರ ಗ್ರಹವಾಗಿದೆ. ಧನು ರಾಶಿಗಳು ಸ್ವಾಭಾವಿಕವಾಗಿ ತತ್ವವಿಚಾರ, ಆಧ್ಯಾತ್ಮ ಮತ್ತು ಸ್ವಾತಂತ್ರ್ಯ ಪ್ರಿಯರಾಗಿರುತ್ತಾರೆ. ಅವರು ಸತ್ಯ ನೀತಿಗಳನ್ನು ಇಷ್ಟಪಡುತ್ತಾರೆ. ಈ ರಾಶಿಯ ಜನರು ಜೀವನದಲ್ಲಿ ಬಾಹ್ಯ ಸಂತೋಷಕ್ಕಿಂತ ಆಂತರಿಕ ಶಾಂತಿ ಮತ್ತು ಆಧ್ಯಾತ್ಮದ ವಿಷಯಗಳಿಗೆ ಆದ್ಯತೆ ನೀಡುತ್ತಾರೆ. ಹಿಂದಿನದನ್ನು ಪ್ರತಿಬಿಂಬಿಸುವುದು ಅಥವಾ ಆತ್ಮಾವಲೋಕನ, ಧ್ಯಾನ ಅಥವಾ ಇತರ ಆಧ್ಯಾತ್ಮದ ಅಭ್ಯಾಸಗಳನ್ನು ಮಾಡುತ್ತಾರೆ. ಧನು ರಾಶಿ ಮತ್ತು ಮೇಷ ರಾಶಿಯವರು ಬುದ್ಧಿವಂತರು. ಇದೇ ಘರ್ಷಣೆಗೆ ಕಾರಣವಾಗುತ್ತದೆ. ಆದರೆ ಅವರಿಬ್ಬರೂ ಸಂಭಾಷಣೆ ಮತ್ತು ಲೈಂಗಿಕತೆಯ ಮೂಲಕ ಎಲ್ಲವನ್ನೂ ಪರಿಹರಿಸುತ್ತಾರೆ. ಅವರು ಸಾಮಾನ್ಯ ಭಾವನೆಗಳು ಮತ್ತು ನಂಬಿಕೆಗಳನ್ನು ಹಂಚಿಕೊಳ್ಳುತ್ತಾರೆ. ಅವರ ಪ್ರೀತಿ ಬೆಳೆದಂತೆ ನಂಬಿಕೆ ಹೆಚ್ಚಾಗುತ್ತದೆ ಮತ್ತು ಸಂಘರ್ಷಗಳು ಹಿನ್ನೆಲೆಯಲ್ಲಿ ಕರಗುತ್ತವೆ. ಇಬ್ಬರೂ ಪ್ರತಿದಿನವೂ ಹೊಸತನದಿಂದ ಕೂಡಿರುತ್ತಾರೆ ಮತ್ತು ಪರಸ್ಪರ ಪ್ರೀತಿಸುತ್ತಾರೆ. ಮಕರ ರಾಶಿ. ಈ ರಾಶಿಗೆ ಶನಿ ಮಹಾರಾಜ ಅಧಿಪತಿ. ಶನಿ ಗ್ರಹವು ಮೇಷ ರಾಶಿಗೆ ಸಮ ಬಲಾಢ್ಯ ಗ್ರಹವಾಗಿದೆ. ಈ ರಾಶಿಯವರು ಸ್ವಾಭಾವಿಕವಾಗಿ ಕೆಲಸಗಳನ್ನು ಕಠಿಣ ಪರಿಶ್ರಮದಿಂದ ಪೂರ್ಣಗೊಳಿಸುತ್ತಾರೆ.
ಆದರೆ ಅವರು ಆಂತರಿಕ ಪ್ರಶ್ನೆಗಳು ಮತ್ತು ಆಧ್ಯಾತ್ಮಿಕ ಅನ್ವೇಷಣೆಗಳಲ್ಲಿ ಆಸಕ್ತಿ ಹೊಂದಿರುತ್ತಾರೆ. ಅವರು ಇಂದ್ರಿಯ ನಿಗ್ರಹವನ್ನು ಸಾಧಿಸುವ ಸಾಧ್ಯತೆ ಹೆಚ್ಚು. ಈ ರಾಶಿಯ ಜನರು ಸಮಾಜದ ನಡೆ ಮತ್ತು ವೈಯಕ್ತಿಕ ಅಭಿವೃದ್ಧಿಯ ಬಗ್ಗೆ ತಾತ್ವಿಕವಾಗಿ ಯೋಚಿಸಲು ಸಮರ್ಥರಾಗಿರುತ್ತಾರೆ. ಇತರರ ಅನುಮೋದನೆಯನ್ನು ಪಡೆಯಲು ಪ್ರಯತ್ನಿಸುವ ಬದಲು ಆಧ್ಯಾತ್ಮಿಕ ಗುರಿಗಳನ್ನು ಸಾಧಿಸಲು ಯೋಚಿಸುತ್ತಾರೆ. ಮೇಷ ಮತ್ತು ಮಕರ ರಾಶಿಯ ಜನರು ಹೆಚ್ಚು ಕಾಲ್ಪನಿಕ, ಭಾವನಾತ್ಮಕ, ಕರುಣೆಯಿರುವ ಸೂಕ್ಷ್ಮ ಗುಣವನ್ನು ಹೊಂದಿರುವವರು. ನೀವು ಒಬ್ಬರಿಗೊಬ್ಬರು ಪಿಲ್ಲರ್ನಂತೆ ಒಬ್ಬರಿಗೊಬ್ಬರು ಸಪೋರ್ಟಿವ್ ಆಗಿರುತ್ತೀರಿ. ನಿಮ್ಮಿಬ್ಬರ ಸ್ವಭಾವವು ಒಂದೇ ಆಗಿಯಾಗಿದ್ದು ಬೇರೆಯವರ ಒಳ್ಳೆಯದಕ್ಕಾಗಿ ಚಿಂತೆ ಮಾಡುತ್ತೀರಿ. ಇಬ್ಬರಲ್ಲೂ ಉದಾರ ಸ್ವಭಾವ ಇದೆ. ನಿಮ್ಮ ಇಬ್ಬರ ನಡುವಿನ ಸಂಬಂಧವು ಉತ್ತಮವಾಗಿರಲಿದ್ದು ಪರಸ್ಪರ ಗೌರವದಿಂದ ಒಬ್ಬರನ್ನೊಬ್ಬರು ಕಾಣುತ್ತೀರಿ. ಕುಂಭ ರಾಶಿ. ಈ ರಾಶಿಗೂ ಸಹ ಶನಿ ಅಧಿಪತಿ. ಈ ರಾಶಿಗೆ ಸೇರಿದವರು ಸ್ವಾಭಾವಿಕವಾಗಿಯೇ ಭಾವನಾತ್ಮಕ ಸ್ವಾತಂತ್ರ್ಯ ಮತ್ತು ಅಹಂಕಾರ ವ್ಯಕ್ತಿತ್ವವನ್ನು ವಿರೋಧಿಸುತ್ತಾರೆ. ಅವರ ಆಲೋಚನೆಗಳು ಸಾಮಾನ್ಯವಾಗಿ ಸಮಾಜ, ಪ್ರಪಂಚ, ಜ್ಞಾನದ ವಿಷಯಗಳಿಗೆ ಹೆಚ್ಚು ಮಹತ್ವ ನೀಡುತ್ತಾರೆ. ಅವರು ಮಾನವ ಹಕ್ಕುಗಳು, ಧರ್ಮ, ಜೀವನ ವಿಧಾನ ಮತ್ತು ಧಾರ್ಮಿಕ ಜೀವನದಲ್ಲಿ ತೀವ್ರ ಆಸಕ್ತಿಯನ್ನು ತೋರಿಸುತ್ತಾರೆ. ಆದ್ದರಿಂದ ಈ ರಾಶಿಗೆ ಸೇರಿದ ಅನೇಕರು ನಿರ್ಲಿಪ್ತ ಆಲೋಚನೆಗಳನ್ನು ವ್ಯಕ್ತಪಡಿಸುವ ಸಾಧ್ಯತೆಯಿದೆ. ಅವರು ಆಂತರಿಕವಾಗಿ ಎದುರಿಸುವ ಪ್ರಶ್ನೆಗಳಿಗೆ ಉತ್ತರಿಸಲು, ಜೀವನದ ನಿಜವಾದ ಉದ್ದೇಶವನ್ನು ತಿಳಿಯಲು ಅವರು ಯಾವಾಗಲೂ ಆಧ್ಯಾತ್ಮದ ಮಾರ್ಗವನ್ನು ಅನುಸರಿಸುತ್ತಾರೆ. ಈ ಎರಡು ರಾಶಿಯ ಮಹಿಳೆ ಹಾಗೂ ಪುರುಷರು ಮುಕ್ತವಾಗಿ ಮಾತನಾಡುವವರಾಗಿದ್ದು ನಿಷ್ಠಾವಂತರು, ಪ್ರತಿಭಾನ್ವಿತರು ಮತ್ತು ಸೃಜನಶೀಲ ಸ್ವಭಾವದವರಾಗಿರುತ್ತಾರೆ. ಮೇಷ ಮತ್ತು ಕುಂಭ ರಾಶಿಯ ಜನ ರಕ್ಷಕರಾಗಿ ಇಬ್ಬರೂ ಸುಗಮ ಜೀವನವನ್ನು ನಡೆಸುತ್ತಾರೆ. ನೀವು ಯಾವುದೇ ನ್ಯೂನತೆಗಳು ಅಥವಾ ಹಿನ್ನಡೆಗಳಂತ ಸಂದರ್ಭದಲ್ಲಿ ಪರಸ್ಪರ ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ಈ ಇಬ್ಬರು ಅತ್ಯಂತ ಹೊಂದಾಣಿಕೆಯ ದಂಪತಿಗಳು. ಮೀನ ರಾಶಿ. ಈ ರಾಶಿಯ ಅಧಿಪತಿ ಗುರು ಗ್ರಹವಾಗಿದೆ. ರಾಶಿ ಚಕ್ರದ ಕೊನೆಯ ರಾಶಿಯಾದ ಮೀನ ರಾಶಿಯವರು ಸ್ವಾಭಾವಿಕವಾಗಿಯೇ ಆಧ್ಯಾತ್ಮದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸುತ್ತಾರೆ. ಇದು ಅವರಿಗೆ ತಮ್ಮ ಅತ್ಯಂತ ಅನುಕೂಲಕರವಾದ ಆಲೋಚನೆಗಳನ್ನು ಅವರ ಮೇಲೆ ಪ್ರದರ್ಶಿಸಿಕೊಳ್ಳಲು ಅವಕಾಶವನ್ನು ನೀಡುತ್ತದೆ. ಈ ರಾಶಿಯ ಜನರು ಸಾಮಾನ್ಯವಾಗಿ ಆಧ್ಯಾತ್ಮಿಕ ಶಾಂತಿ, ಸ್ವಾತಂತ್ರ್ಯ ಮತ್ತು ದಿವ್ಯದೃಷ್ಟಿಯ ಬಗ್ಗೆ ಯೋಚಿಸುತ್ತಾರೆ. ಅವರು ಭೌತಿಕ ಜಗತ್ತಿನಲ್ಲಿ ಎದುರಿಸುತ್ತಿರುವ ಸಂದರ್ಭಗಳು ಮತ್ತು ಕಷ್ಟಗಳಿಂದ ಬೇಸತ್ತಿರುತ್ತಾರೆ. ತತ್ವಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳುತ್ತಾರೆ. ಅವರು ಸಾಮಾನ್ಯವಾಗಿ ಆಧ್ಯಾತ್ಮಿಕ ಸಿದ್ಧಾಂತಗಳು ಅಥವಾ ಧ್ಯಾನದಂತಹ ಅಭ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಲು ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ. ಆದರೆ ಪೂರ್ವಭಾದ್ರ ನಕ್ಷತ್ರವು ಮೇಷ ರಾಶಿಗೆ ಅಷ್ಟಾಗಿ ಹೊಂದಿಕೆಯಾಗುವುದಿಲ್ಲ. ಜಾತಕವನ್ನು ಸರಿಯಾಗಿ ಪರಿಶೀಲಿಸಿ ವಿವಾಹವಾಗಬಹುದು. ಪ್ರತಿಯೊಂದು ರಾಶಿಗೂ ಅದರದ್ದೇ ಆದ ಅಧಿಪತಿಗಳಿರುತ್ತಾರೆ. ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ಗ್ರಹಗತಿಗಳು ಫಲಾಫಲಗಳನ್ನು ನೀಡುತ್ತವೆ. ಗ್ರಹ ಮೈತ್ರಿ ಕೂಟವಲ್ಲದೆ ಯೋನಿಕೂಟ, ನಾಡಿಕೂಟ, ರಜ್ಜುಕೂಟ ಪ್ರತಿಯೊಂದನ್ನು ನಕ್ಷತ್ರಗಳಿಗನುಸಾರವಾಗಿ ಪರೀಕ್ಷಿಸಿಕೊಂಡು ವಿವಾಹವಾಗಬೇಕು. ಸಾಮಾನ್ಯವಾಗಿ ಮೇಷ ರಾಶಿಯವರಿಗೆ ಮದುವೆ ಆಗುವ ತನಕ ಅಂಥ ಒಳ್ಳೆ ಫಲ ಸಿಗುವುದಿಲ್ಲ. ಮದುವೆ ನಂತರ ಬಹಳಷ್ಟು ಉತ್ತಮ ಪ್ರಗತಿ ಕಾಣುತ್ತಾರೆ. ಚಂಚಲದ ಮನಸ್ಸು ಜಾಸ್ತಿ. ನಿರ್ಧಾರಗಳನ್ನು ಸ್ಥಿರವಾಗಿ ತೆಗೆದುಕೊಳ್ಳಲು ಆಗದೆ ಒದ್ದಾಡುತ್ತಿರುತ್ತಾರೆ. ಯಾವುದೇ ವಿಚಾರವನ್ನು ಪೂರ್ತಿಯಾಗಿ ತಿಳಿದುಕೊಂಡು ನಿರ್ಧಾರ ಮಾಡಿ ಮುಂದುವರಿಯೋಣ ಅಂದುಕೊಂಡರೆ ಆ ಪ್ರಯತ್ನ ಸಫಲವಾಗಲು ಹರಸಾಹಸ ಪಡಬೇಕು. ಮನಸ್ಸಿನಲ್ಲಿ ಬಹಳ ಏರಿಳಿತಗಳು ಆಗುತ್ತಿರುತ್ತವೆ. ಇವರು ಸ್ವತಂತ್ರವಾಗಿ ಜೀವನ ನಡೆಸಲು ಬಯಸುತ್ತಾರೆ. ಯಾರ ಮೇಲೂ ಅವಲಂಬಿಸಿರಬಾರದು ಎಂಬುದನ್ನು ಬಯಸುತ್ತಾರೆ. ಒಬ್ಬರ ಕೈ ಕೆಳಗೆ ಕೆಲಸ ಮಾಡಬಾರದು ಅಂದುಕೊಳ್ಳುತ್ತಾರೆ. ಅನಿವಾರ್ಯವಾಗಿ ಕೆಲಸಕ್ಕೆ ಅಥವಾ ತಿಂಗಳ ಸಂಬಳದ ಉದ್ಯೋಗಕ್ಕೆ ಹೋಗಬಹುದೇ ಹೊರತು ಈ ರಾಶಿಯವರು ಸ್ವತಂತ್ರವಾಗಿ ವ್ಯಾಪಾರ ವ್ಯವಹಾರ ಮಾಡುವಂಥವರು.
ಪ್ರೀತಿ ಮದುವೆ ಎನ್ನುವುದು ಪ್ರತಿಯೊಬ್ಬರ ಜೀವನದಲ್ಲೂ ಪ್ರಮುಖ ಹಂತವಾಗಿದೆ. ಜ್ಯೋತಿಷ್ಯದಲ್ಲಿ ಶುಕ್ರನನ್ನು ಪ್ರೀತಿಯ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಜಾತಕದಲ್ಲಿ ಶುಕ್ರನು ಬಲವಾದ ಸ್ಥಾನದಲ್ಲಿದ್ದರೆ ವ್ಯಕ್ತಿಯ ಜೀವನದಲ್ಲಿ ಪ್ರೀತಿ ಇರುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಇದಕ್ಕೆ ವಿರುದ್ಧವಾಗಿ ರಾಹು, ಮಂಗಳ ಅಥವಾ ಶನಿಯೊಂದಿಗೆ ಶುಕ್ರನ ಸಂಯೋಜನೆಯು ಸಂಬಂಧಗಳಿಗೆ ಪ್ರತಿಕೂಲವಾಗಿದೆ. ಶುಕ್ರನ ಜೊತೆಯಲ್ಲಿ ರಾಹು, ಮಂಗಳ ಅಥವಾ ಶನಿಯ ಉಪಸ್ಥಿತಿಯು ಸಂಬಂಧಗಳಲ್ಲಿ ಬಿರುಕು ಉಂಟುಮಾಡುವ ಸಾಧ್ಯತೆಯಿದೆ. ಆದ್ದರಿಂದ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ವಿವಾಹವಾಗಿ, ಏಕೆಂದರೆ ಪ್ರೀತಿ ಪ್ರೇಮಕ್ಕಿಂತ ಜೀವನದಲ್ಲಿ ಹೊಂದಾಣಿಕೆ ಮುಖ್ಯವಾಗಿರುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.